ಗೈಸ್ ಇವಾಗ ತಾನೇ ಈವ್ನಿಂಗ್ ಗೋಕರ್ಣ ಸ್ಟಾರ್ಟ್ ಮಾಡಿದ್ದೀವಿ. ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಒಂದು ಕಪ್ಪು ಕಾಫಿ ಅಲ್ಲ ಟೀ ಹೌದು, ಅದ್ರ ಜೊತೆ ಚಹಾ ಎರಡೂ ಕುಡಿದ್ಬಿಟ್ಟು ಇವಾಗ ಬಿಸಿಲು ಸನ್ಸೆಟ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನಮ್ಮ ಎದುರುಗಡೆ ಬೀಚ್. ಇಲ್ಲೊಂದು ಬೀಚ್ ಮುಂದೆ ಒಂದು ಇದು ಇತ್ತು ಪೆಟ್ಟಿ ಅಂಗಡಿ. ಸೊ ಇಲ್ಲಿ ಒಂದು ಟೀ ಕುಡಿದ್ಬಿಟ್ಟು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಗೋಕರ್ಣದಲ್ಲಿ. ಚೆನ್ನಾಗಿದೆ. ಸೊ ಗೈಸ್ ನೋಡಿ, ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಯಾವ ರೇಂಜಲ್ಲಿ ವ್ಯೂ ಪಾಯಿಂಟ್ ಇದೆ ಅಂದರೆ ಇಲ್ಲ ನೋಡಿ, ಸನ್ಸೆಟ್ ಹಿಂಗೆ ಕ್ರೇಜಿಯಾಗಿ ಕಾಣಿಸ್ತದೆ. ಫುಲ್ ಸಮುದ್ರ ಗೈಸ್. ಜನ ಎಲ್ಲ ಆಲ್ರೆಡಿ ಎಂಜಾಯ್ಮೆಂಟ್ ಮಾಡ್ತಾವ್ರೆ. ಆ್ಯಕ್ಚುಲಿ ಗೋಕರ್ಣಕ್ಕೆ ಬಂದರೆ ನೀವು ಬೆಸ್ಟ್ ಪಾರ್ಟ್ ಅಂದರೆ ಈವ್ನಿಂಗ್ ಒಂದು 5:30 ಮೇಲೆ ಆರಾಮಾಗಿ ಬೀಚಿಗೆ ಬನ್ನಿ. ಬಟ್ ಇದು ಬೀಚ್ ಹೆಸರು ಏನೋ ಇದೆ, ಬಟ್ ಯಾವುದೋ ಬೀಚ್ ಹೆಸರು ಹೇಳಿದ್ರು, ಬಟ್ ನಂಗೆ ಮರ್ತೋಗ್ಬಿಟ್ಟಿದ್ದೀನಿ. ಸಖತ್ತಾಗಿದೆ ಬೀಚು. ಜನ ಎಲ್ಲ ಕಡಿಮೆ ನೋಡಿ, ಜನನೇ ಕಡಿಮೆ ಇದ್ದಾರೆ. ತುಂಬ ಕಾಮಾಗಿದೆ, ಕೂಲಾಗಿದೆ ಬೀಚ್ ಮಾತ್ರ. ಯಾವುದೇನೂ ತೊಂದರೆ ಇಲ್ಲ, ಜನದ ಕಾಟ ಇಲ್ಲ ಜಾಸ್ತಿ, ಏನೋ ಆರಾಮಾಗಿ ಪ್ರಶಾಂತವಾಗಿದೆ. ಸಖತ್ತಾಗಿದೆ. ನಿಮ್ಗೆ ಆ್ಯಕ್ಚುಲಿ ಇನ್ನೂ ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ. ನಾನು ಸಖತ್ತಾಗಿ ಕಾಣಿಸುತ್ತೆ ಅಲ್ಲಿ. ಸಮುದ್ರದ ಅಲೆಗಳು ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಮೇ ಬಿ ನಿಮಗೆ ಕೇಳಿಸ್ತಿಲ್ಲ ಅನ್ಕೊತೀನಿ, ಕೇಳಿಸ್ಲೂಬಹುದು. ಈ ಸಮುದ್ರದಲ್ಲಿ ಮಲಗಿರುವಂಥ ನಾಯಿ. ಆಯ್ತು ಬಿಡುಗರು ಮಲ್ಕೋ, ನಿನ್ಯಾರು ನೋಡಿದವರು ನೋಡಿ ಗೈಸ್. ಬೋಟ್ ಇಲ್ಲೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ಫಿಶ್ ಎಲ್ಲ ಹಿಡಕ್ಕೆ ಹೋಗ್ತಿದ್ದಾರೆ. ಎಲ್ಲ ಬೋಟ್ಗಳು ಇಲ್ಲೆಲ್ಲ ಹಾಕ್ಬಿಟ್ಟವ್ರೆ ನೋಡಿ. ಇವಾಗ ನೋಡಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಸಮುದ್ರದ ಅಲೆಗಳನ್ನು ನಿಮ್ಗೆ ಸಖತ್ತಾಗಿ ಕೇಳಿಸ್ತಾ ಇರತ್ತೆ ಇಲ್ಲಿ ನೋಡಿ. ಇಲ್ಲೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ. ಜನ ತುಂಬ ಕಡಿಮೆ ಇದ್ದಾರೆ, ಬಟ್ ಪೀಸ್ ಆಗಿದೆ. ನನ್ನ ಪ್ರಕಾರ ಇದ್ರ ಟೈಮಿಂಗ್ಸ್ ಅಂದರೆ 5:30 6 o'clock ಮೇಲೆ ಬರಬೇಕು ಗೈಸ್ ಈವ್ನಿಂಗು. ಮಧ್ಯಾಹ್ನ ಬಂದುಬಿಟ್ರೆ ಅಪ್ಪ ಬಿಸಿಲಿಗೆ ಅಂಕರು ಯಾವ ರೇಂಜಲ್ಲಿ ಚೂರು ಅಂತಿರುತ್ತೆ, ಆಗಲ್ಲ. ಸೊ ಅದಕ್ಕೋಸ್ಕರ ಸಖತ್ತಾಗಿದೆ ಗೈಸ್. ನೋಡಿ ಎಷ್ಟು ಕೂಲಾಗಿ ಸಮುದ್ರದ ಅಲೆಗಳು ನಮ್ಮನ್ನು ಹುಡ್ಕೊಂಬರ್ತಾ ಇದೆ. ಸನ್ಸೆಟ್ ಮಾತ್ರ ಸಖತ್ತಾಗಿದೆ ಗೈಸ್ ನೋಡಿ, ಅಲ್ವಾ? ಇಲ್ಲೆಲ್ಲ ನೋಡಿ ಬೋಟ್ಗಳೆಲ್ಲ ಫಿಶ್ ಎಲ್ಲ ಹಿಡ್ಕೊಂಬಂದು ಇವಾಗೆಲ್ಲ ಇದನ್ನು ಮಾಡ್ತಾವ್ರೆ. ಈ ಬೀಚಲ್ಲಿ ಬಂದರೆ ತುಂಬ ಹುಷಾರಾಗಿರಿ. ಯಾಕಂದ್ರೆ ಇವಾಗ ತಾನೇ ಅಲ್ಲಿ ವಾರ್ನಿಂಗ್ ಮಾಡಿದ್ರು, ಜಾಸ್ತಿ ಎಲ್ಲ ಬಾಲ್ಗಿಲ್ ತೊಗೊಂಡ್ಬಿಟ್ಟು ತುಂಬ ಮುಂದೆ ಹೋಗ್ಬಿಟ್ಟು ಗೇಮ್ ಮಾಡ್ತಾರೆ.